ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ವಿಳಂಬ, ತಾಲೂಕು ಆಡಳಿತದ ವಿರುದ್ಧ ದಲಿತ ಸಂಘಟನೆ ಆಕ್ರೋಶ. ಸುಮಾರು ವರ್ಷಗಳು ಕಳೆದರೂ ಸಂವಿಧಾನ ಶಿಲ್ಪಿ ಪ್ರತಿಮೆ ಅನಾವರಣ ವಿಳಂಬ. ಹುಣಸಗಿ ಬಸ್ ನಿಲ್ದಾಣದ ಎದುರು ಇರುವ ಅಂಬೇಡ್ಕರ್ ವೃತ್ತ, ಯಾದಗಿರಿ ಜಿಲ್ಲೆಯ ಹುಣಸಗಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಅನಾವರಣಗೊಳಿಸಿದ ತಾಲೂಕು ಆಡಳಿತ. KRIDL ಇಲಾಖೆಯ ಅನುದಾನದಲ್ಲಿ ನಿರ್ಮಾಣಗೊಂಡ ಮೂರ್ತಿ. ಯಾದಗಿರಿ ಜಿಲ್ಲೆಯ ತಾಲೂಕಿನಲ್ಲಿ ಹುಣಸಗಿ ಬಸ್ ನಿಲ್ದಾಣದ ಎದುರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿ ಪೂರ್ಣಗೊಂಡು ಸುಮಾರು ವರ್ಷಗಳು ಕಳೆದರೂ ಹುಣಸಗಿ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಸಂವಿಧಾನ ಶಿಲ್ಪಿಯ ಪ್ರತಿಮೆ ಅನಾವರಣಗೊಳಿಸದೆ ಅಪಮಾನ ಮಾಡುತ್ತಿದ್ದಾರೆ ಅಂತ ದಲಿತ ಸಂಘಟನೆಯ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುಮಾರು 3-4 ವರ್ಷಗಳು ಕಳೆದರೂ ಇಲ್ಲಿವರೆಗೆ ಅನಾವರಣಗೊಳಿಸಿದೆ. ಇಂದಿನ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡದ. ಅದು ಒಂದು 5-6 ಸಲ ಭೇಟಿಯಾಗಿ ಹೇಳಿದ್ರೂ ಯಾರೂ ಒಂದು ಕೇರ್ ತಗೊಳ್ಳಲ್ರು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುಮಾರು 3-4 ವರ್ಷಗಳು ಕಳೆದರೂ ಇಲ್ಲಿವರೆಗೆ ಅನಾವರಣಗೊಳಿಸಿದೆ. ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ತಾಲೂಕು ಆಡಳಿತವಾಗಲಿ ನಿರ್ಲಕ್ಷ್ಯ ವಹಿಸ್ಯಾರ. ಕೂಡಲೇ ಈ ಮೂರ್ತಿಯನ್ನು ಅನಾವರಣಗೊಳಿಸಿ ಒಂದು ಗೌರವವನ್ನು ಸಲ್ಲಿಸಬೇಕಂತೇಳಿ ಈ ಮೂಲಕ ತಾಲೂಕು ಆಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ನಾವು ಆಗ್ರಹ ಪಡಿಸುತ್ತೇವೆ. ನಿಮ್ಮ ಹೆಸರು? ಗುರಣ್ಣ ದೊಡಮನಿ, ಮಾಳನೂರು. ನಮಸ್ಕಾರ, ನಾನು ಭೀಮಣ್ಣ ನಾಟಕರ್ ಅಂತೇಳಿ ಹುಣಸಗಿ. ಸುಮಾರು ಒಂದು 4-5 ವರ್ಷದಿಂದನೂ ಅಂಬೇಡ್ಕರ್ ಮೂರ್ತಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಕುಂದಿರ್ಸ್ಯಾರ. ಅದು ಇನ್ನಾದ್ರೂ ಹಲವಾರು ತಾಲೂಕು ಆಡಳಿತ ಅಧಿಕಾರಿಗಳಿಗೆ ಹೇಳಿ ಮತ್ತು ಲೋಕಲ್ ಪಟ್ಟಣ ಪಂಚಾಯತ್ನವ್ರಿಗೆ ಹೇಳಿದ್ರೂ ಅದು ಏನೂ ಒಂದು ತೀರ್ಮಾನ ತೊಗೊಳಕ್ಕೆ ತಯಾರಿಲ್ಲ ಅವರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದು ಇಂದಿನ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣಗೊಂಡದ. ಅದು ಒಂದು 5-6 ಸಲ ಭೇಟಿಯಾಗಿ ಹೇಳಿದ್ರೂ ಯಾರೂ ಒಂದು ಕೇರ್ ತಗೊಳ್ಳಲ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸಾಮೂಹಿಕ ಸಂಘಟನೆ ಕೂಡಿ ಒಂದು ಹೋರಾಟ ಹಮ್ಮಿಕೊಳ್ಳಬೇಕಾಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ಭೀಮಣ್ಣ ನಾಟಕರ್. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.